ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿಗೆ ಈ ಎರಡು ರಾಶಿಗಳವರು ಅದೃಷ್ಟ ತರ್ತಾರೆ. ನೀವು ನಡೆದಿದ್ದೇ ದಾರಿ. ಆಶಾ ಭೋಸ್ಲೆ ಅವರು ಹಾಗೆ 14ನೇ ವಯಸ್ಸಿಗೆ ಆಗತ್ತು, ಆ ತೂಕ, ಆ ಅಂದ, ಆ ಚಂದ, ಆ ನಡೆ, ನೀವು ಬೇರೆ. ನೀವು ಎಲ್ಲಿದ್ದರೂ ಸೇನಾಪತಿ. ನಿಮ್ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮಾಡಬೇಡ, ಮಾಡೋಣ. ನಿನ್ನೆ ಕೂಡ ಒಂದು ಪುಟ್ಟ ಮಗು ಒಂದು ಕಾರ್ಪೊರೇಟ್ ಸೆಕ್ಟರ್ ಕೆಲಸ ಮಾಡ್ತಿದ್ದೆ. ಏನೋ ನೀನ್ ಯಾರಿಗೂ ಬಗ್ಗಲ್ಲ, ಅದು ಹೆಂಗೋ ಅಂದೆ. ತಾಯಿ ಗುರುಗಳೇ 2 ದಿನ ಆದ್ರೂ ಕೂಡ ನನ್ನ ಜೊತೆಲೆ ಮಾತಾಡೋಲ್ಲ. ನಮ್ಮ ಬಲ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು. ಈ ಮೇಷಕ್ಕೆ ಅದೊಂದು ಸಮಸ್ಯೆ. ಒಳಗಡೆ ಅಲ್ಲೇನೋ ಬೇಯಿಸುತ್ತೆ. ನೀವೊಂದು ಶಕ್ತಿ, ಆಕರ್ಷಣ, ದೇವತಾಕರ್ಷಣ, ಭೀಮಬಲ. ನೀವು ಭೀಮಬಲರೇ, ಸಿಕ್ಕಾಪಟ್ಟೆ ಶಕ್ತಿ. ಸೂರ್ಯ ಮೇಷದಲ್ಲಿ ಉಚ್ಚಂಗತ ಇದ್ದಿದ್ದಕ್ಕೆ ರಾಮಚಂದ್ರ ಪ್ರಭು ಮುಂದುಗಡೆ ನಿಂತು ಎಲ್ಲೋ ಗಂಡೆದೆ ಹುಟ್ಟೇ ಇರಲಿಲ್ಲ ಅನ್ನೋ ಥರ ನೀವಾಗಿಯೇ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸೂರ್ಯ. ನಿಮಗೆ ಅದೇನೋ ಒಂದು ಕೆಲಸ ಮಾಡಿ ಬಂದಿದ್ದೀರಿ ನೀವು. ರಾಜಕಾರ್ಯ, ಅಧಿಕಾರ ಕಾರ್ಯ, ದಂಡಾಧಿಕಾರಿ. ಅದಕ್ಕೆ ಹುಟ್ಟಿನಿಂದಲೇ ಅಂಥದ್ದೊಂದು ಲಕ್ಷಣ ಇರುತ್ತೆ. ನಿಮ್ಮ ನಡೆಯೇ ಒಂಥರ. ನಿಮ್ಮ ಮಾತು, ನಿಮ್ಮ ಗತ್ತು, ನಿಮ್ಮ ನೋಟ ನೋಡಬೇಕು. ತುಂಬಾ ಸೂಕ್ಷ್ಮ. ಈ ಆನೆಗಳ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಚಿಕ್ಕ ಮಕ್ಕಳಾಗಿದ್ದಾಗ ಆನೆಯನ್ನ ಅವರ ಹಿರಿಯರು, ಅಜ್ಜ ಅನ್ನೋ ಒಂದು ಗುಂಪಿನಲ್ಲಿರೋ ಹಿರಿಯ ಎಲ್ಲಾನು ಕರ್ಕೊಂಡು ಹೋಗ್ತಾನೆ. ಮುಖ್ಯವಾಗಿ ಮೊಮ್ಮಕ್ಕಳಿಗೆ ಪರ್ಟಿಕ್ಯುಲರ್ ಪ್ಲೇಸ್ ಕರ್ಕೊಂಡು ಹೋಗ್ತಾನೆ. ಅದನ್ನು ತೋರಿಸ್ತಾನೆ. ಇದು ನಮ್ಮ ಹಿರಿಯರ ಜಾಗ. ನಾವು ಕಟ್ಟ ಕಡೆ ಇಲ್ಲಿಗೆ ಬರೋದು. ನಾನು ಕೂಡ ಮುಂದೊಂದು ದಿನ ಇಲ್ಲಿ ಬಂದ್ಬಿಡ್ತೇನೆ ಅಂತ ಹೇಳಿ ತಾನೊಂದು ಕೆಲಸ ಮಾಡುತ್ತೆ. ಮೌನ ವಹಿಸುತ್ತೆ. ಅಲ್ಲೊಂದು ಪುಟ್ಟ ಕಣ್ಣೀರಿಡುತ್ತೆ. ಎಷ್ಟೋ 1000 ಕಿಲೋಮೀಟರ್ ಇದ್ರು ಅಲ್ಲಿಗೆ ಬರ್ತಾರೆ. ತಮ್ಮ ಹಿರಿಯರು ತೀರಿಕೊಂಡ ಜಾಗಕ್ಕೆ ಅಜ್ಜ ಬರ್ತಾನೆ. ಮಕ್ಕಳು ಮೊಮ್ಮಕ್ಕಳೊಂದಿಗೆ, ಪರಿವಾರದೊಂದಿಗೆ. ಹಿರಿಯ ಆನೆ. ಆ ನೆನಪುಗಳು ಶಾಶ್ವತ. ಸ್ತಬ್ಧರಾಗ್ತಾರೆ. ಅವರನ್ನ ನೆನಪಿಸ್ಕೊಳ್ತಕ್ಕಂಥದ್ದು, ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು, ಅಲ್ಲೇ ಸಿಗತಕ್ಕಂಥ ಪೊಟರೆ ಎಲೆಗಳು ತಗೊಬಂದು ಅವುಗಳ ಮೇಲೆ ಹಾಕ್ತಾರೆ. ಆ ಹಿರಿಯರನ್ನ ನೆನೆಸ್ಕೊಂಡು, ಇವರಿಂದ ನಾವು ಇವರಿಂದ ಕಲಿತಿದ್ದು, ಇವರಿಂದ ಬದುಕಿದ್ದು, ಇವರಿಂದ ಪಡೆದಿದ್ದು ಈ ಕಾಯ ಮರಿಬೇಡಿ ಅಂತ. ನೀವು ನಂಬೋಲ್ಲ, ಯಾವಾಗಲೂ ಒಂದು 3ನೇ ವಯಸ್ಸು 5ನೇ ವಯಸ್ಸಿನಲ್ಲಿ ಅಜ್ಜ ಅಜ್ಜಂದರು ಕರ್ಕೊಂಡು ಬಂದು ತೋರಿಸಿದ ಜಾಗಕ್ಕೆ ತನಗೆ ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಅದೇ ಆನೆ ಅಲ್ಲಿ ಕರ್ಕೊಂಡು ಬಂದು ತೋರಿಸುತ್ತೆ. ಟುಮಾರೋ ಮೈ ಡೆಸ್ಟಿನಿ ಇಸ್ ದಿಸ್, ನಾನು ಇಲ್ಲಿ ಬರ್ತೇನೆ ಅಂತ. ತಮಗೆ ಸಾಕು ಅನ್ನಿಸ್ದಾಗ ಆನೆಗಳು ತಮಗೆ ಗೊತ್ತಾಗುತ್ತೆ, ನಾನು ನನ್ನ ಪಡೆ ಜೊತೆ, ಕುಟುಂಬದ ಜೊತೆ ವೇಗವಾಗಿ ಹೋಗ್ಲಿಕ್ಕೆ ಆಗ್ತಿಲ್ಲ, ವಯಸ್ಸಾಗ್ತಿದೆ, ತಿನ್ಲಿಕ್ಕೆ ಆಗ್ತಿಲ್ಲ, ಇರ್ಲಿಕ್ಕೆ ಜೀರ್ಣಶಕ್ತಿ ಕಡಿಮೆ ಆಗ್ತಿದೆ, ಕಣ್ಣಿನ ಒಂದು ನೋಟ ಕಡಿಮೆ ಆಗ್ತಿದೆ, ನಾನು ರಕ್ಷಿಸುವ ಶಕ್ತಿಯಲ್ಲಿಲ್ಲ, ನನ್ನವರನ್ನ ನಾನು ಕಾಪಾಡೋ ಸ್ಥಿತಿಲಿಲ್ಲ, ನನ್ನವ್ರಿಗೆ ಭಾರ ಆಗ್ಬಿಟ್ಟಿದ್ದೇನೆ ಅಂದಾಗ ಎಲ್ರಿಗೂ ಹೇಳಿ ವಿದಾಯ ಹೇಳಿ ಅದೇ ಜಾಗಕ್ಕೆ ಬರುತ್ತೆ. ತನ್ನ ಮೂಲ ಜಾಗಕ್ಕೆ ಬರುತ್ತೆ. ತನ್ನಜ್ಜ ತೋರಿಸಿಕೊಟ್ಟ ಜಾಗಕ್ಕೆ ಹಿರಿಯಜ್ಜ ಮತ್ತೆ ಬರ್ತಾನೆ. ಬಂದಲ್ಲಿ ಜೀವ ಬರ್ತಾನೆ. ಅದನ್ನ ಮೊಮ್ಮಗ ನೆನೆಸ್ಕೊಂಡು ನೋಡಿ. ಅವನ ಅಜ್ಜ ಆದಾಗ ಮೊಮ್ಮಕ್ಕಳ ಜೊತೆಲಿ ಬಂದು ತನ್ನ ಅಜ್ಜನಿಗೆ ನಮಸ್ಕಾರ. ಅಂಥದೊಂದು ಎಲ್ಲಿಯೂ ಇಲ್ಲದ ಒಂದು ಪ್ರಾಣಿ ಪ್ರಪಂಚದಲ್ಲಿ ಒಂದು ಆನೆಗಳ ಕೂಟ ಈ ಥರ ಮಾಡುತ್ತೆ. ನೀವು ನಂಬೋಲ್ಲ. ಹೆಂಗೆಂಗೋ ಸಾಯೋದಲ್ಲ, ಹೆಂಗೆ ಬದುಕಿದವೋ ಹಾಗೆ ಬದುಕಿರ್ಬೇಕು ಅಂತ. ನೀವು ಮೇಷ ಆಗಿ
ನೀವೆಲ್ಲಿದ್ದರೂ ಮಾತಂಗವೇ, ಗಂಡು ಮಾತಂಗ. ಆ ಶಕ್ತಿ ಅದು ಅಶ್ವಿನಿ ಇರ್ಬೋದು, ಭರಣಿ ಇರ್ಬೋದು, ಕೃತಿಕಾ ಇರ್ಬೋದು. ಮದ್ದಾನೆಯೇ ನಿಮ್ಮನ್ನ ಕೆಣಕೋದು. ಸಾಮಾನ್ಯವಾಗಿ ನೀವು ಯಾರ ಜೊತೆಲೂ ಹೊಂದ್ಕೊಳ್ಳಲ್ಲ. ಹೌದು, ನಿಮ್ಗೆ ಸಿಟ್ಟು ಬಂತು ಅಂದ್ರೆ ನೇರ ದಿಟ್ಟ, ಬೂಮ್ ಬೂಮ್. ಮೇಷ, ನಿಮಗೆ ಸುಳ್ಳು ಇಷ್ಟ ಆಗೋಲ್ಲ. ಇಷ್ಟ ಆಗ್ಲಿಲ್ವಾ ನೀವು ಸುಮ್ಮನೆ ಹಿಂಗೆ ಕೂತ್ಕೋತೀರಿ. ನಿಜವಾಗ್ಲೂ ಹೇಳ್ತಾನೆ, ಆಪ್ ಕಾಮಚೋರಿ ನಯ್ಯ. ನಿಮ್ಮ ಜೀವಮಾನದಲ್ಲಿ ನೀವು ಯಾರಿಗೂ ಕೆಟ್ಟದ್ದು ಅಷ್ಟು ಸುಲಭಕ್ಕೆ ಮಾಡಲ್ಲ. ನಾನು ನೋಡಿದಾಗೆ ಮೇಷರಾಶಿಯವರು, ಮುಖ್ಯವಾಗಿ ಮೇಷ ಲಗ್ನದವರು. ಇನ್ನೂ ಬೇಕಾದ್ರೆ ಆ ಭಾರ, ಆ ನೋವು ಇದೆಲ್ಲ ನೀವು ತಗೊಳ್ತಕ್ಕಂಥದ್ದಾಗುತ್ತಾ. ಆದರೆ ಇನ್ನೊಬ್ಬರು ಭಾರವಾಗಿರೋದು ಚರಿತ್ರೆಯಲ್ಲೇ ಇಲ್ಲ ಮೇಷರಾಶಿಯವರು. ಯು ವಿಲ್ ನೆವರ್ ಡೂ ದ್ಯಾಟ್. ಈ ಸಣ್ಣ ಪುಟ್ಟದಕ್ಕೆ ಕೈ ಹಾಕೋದು ಮಾಡೋಲ್ಲ ಅಂತ ವ್ಯಕ್ತಿತ್ವ. ಅದಕ್ಕೆ ನಿಮಗೆ ಶತ್ರುಗಳು ಜಾಸ್ತಿ, ಸಹಿಸಲ್ಲ ನಿಮ್ಮನ್ನ. ನೀವು ನೋಡಿ, ನಿಮಗಿಂತ ಮುಗ್ಧರಿಲ್ಲ. ಬ್ಯೂಟಿ, ನಮಗಿಂತ ಮುಗ್ಧರಿಲ್ಲ, ಭಾವನಾತ್ಮಕ ವ್ಯಕ್ತಿಗಳಿಲ್ಲ. ಆದರೆ ನೋಡೋರ್ಗೆ ಮಾತ್ರ ಸಿಂಹವನ್ನೇ ಎದುರಿಸಿ ನಿಲ್ಲಿಸುವ ಗಂಡದೆಯ ಭಾವ, ಆ ತಾಕತ್ತು. ಸಿಂಹ ಕೂಡ ಬೆದರುತ್ತೆ. ಸಾಮಾನ್ಯವಾಗಿ ಗುಂಪಾಗಿ ಬರುವ ಆನೆಗಳ ಮೇಲೆಗಿಂತ ಒಂಟಿಯಾಗಿ ಬರುವ ಆನೆ ಮೇಲೆ ಎಗರಬೇಕು ಅಂದ್ರೆ 8 ಗುಂಡಿಗೆ ಇರಬೇಕು ಸಿಂಹಕ್ಕೆ. ಹಾರುತ್ತೆ ಅದು ಆಮೇಲೆ ನೆಕ್ಸ್ಟ್. ಅಂಥದೊಂದು ಭಾವನೆ ಎಲ್ಲಿದ್ದರೂ ಮಾತಂಗವೇ. ಅದಕ್ಕೆ ಮಾತಂಗ ಯಂತ್ರ ಅಂತೆಲ್ಲ ಒಂದು ಮಾಡಿ ನಾವು ಸಿಂಹರಾಶಿಯವ್ರಿಗೆ ಹಾಕಿಸ್ತೇವೆ, ಮುಖ್ಯವಾಗಿ ಮೇಷರಾಶಿಗೆ. ಆ ಸುಬ್ರಹ್ಮಣ್ಯರ ತಾಕತ್ತು, ಅಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಶಕ್ತಿ, ಬಲಾಬಲಗಳ ಒಂದು ಪ್ರಭಾವ ಇದೆ, ಚೈತನ್ಯ. ನಿಮ್ಮ ಶತ್ರುಗಳು ಅದಕ್ಕೆ ಆಗೋದು. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಗತ್ತು. ಎಷ್ಟು ಜನ ಶತ್ರುಗಳು ನಿಮಗೆ ಯೋಚನೆ ಮಾಡಿ ನೋಡಿ. ಎಷ್ಟು ಜನ. ನೀವು ಎಲ್ಲೋದು ಹೋಗಿ ಬಂದು ದೃಷ್ಟಿ ಆಗ್ಬಿಡುತ್ತೆ, ಗಮನಿಸಿ ನೋಡಿ. ಅದಕ್ಕೆ ನಿಮಗೆ ಫಸ್ಟ್ ಒಂದು ರಾಹು ರಕ್ಷಾ ಕವಚ ಹಾಕ್ಸೋದು. ಎಲ್ಲ ಜಾಸ್ತಿಯೇ. ನೀವು ತಡ್ಕೊಳ್ಳೋದು ಜಾಸ್ತಿಯೇ, ಬ್ಲಾಸ್ಟ್ ಆಗೋದು ಜಾಸ್ತಿಯೇ. ಬಟ್ ತಪ್ಪಿ ಏನ್ ಮಾಡ್ಬಿಡ್ತೀರಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋ ತರ ಮಾಡ್ಬಿಡ್ತೀರಿ. ಗೊತ್ತಿಲ್ಲದೆ ಕೆಲವೊಂದು ಸಮಯ ತಪ್ಪಾದ ವ್ಯಕ್ತಿಗಳ ಜೊತೆಲಿ ಇರಬೇಕಾದಂತ ಪರಿಸ್ಥಿತಿ, ಬಿಟ್ಟು ಬರಬೇಕಾಗುತ್ತೆ ನೀವು. ಬಟ್ ಆ ಈಗೋಗೋಸ್ಕರ ಇಲ್ಲ ಕಣ, ಯಾರೋ ಏನೋ ಅಂದ್ಕೋತಾರೆ, ಇವ್ರು ಅನ್ಕೋತಾರೆ, ದಯಮಾಡಿ ಆ ತಪ್ಪಿಗೆ ಹೋಗಬೇಡಿ. ಬಿಡಬೇಕು ಅಂದ್ಮೇಲೆ ಬಿಡಬೇಕು, ಡಿಸೈಡ್. ನೋಡಿ ಆನೆಗಳು, ನೀವು ಅದೇ, ನೀವೆಲ್ಲಿದ್ದರೂ ಅದುವೇ, ಮಾತಂಗವೇ, ಗಂಡು ಮಾತಂಗ. ಅದಕ್ಕೆ ಮನೆಗಳಲ್ಲಿ ನಾವು ಆನೆಗಳ ಬೊಂಬೆಗಳನ್ನು ಇಡ್ತೇವೆ. ಕೆಲವು ಮನೆಗಳಲ್ಲಿ ಶಾಂತಿ ಇರೋಲ್ಲ, ಎಲ್ಲಿಡಬೇಕು, ಯಾವ ಭಾಗದಲ್ಲಿ ಇಡಬೇಕು, ಇದೆಲ್ಲ ಲೆಕ್ಕಾಚಾರಗಳು ಇದೆ. ಸುಮ್ಮನೆ ಇಡೋದಲ್ಲ, ಯಾರ್ಯಾರೋ ಇಡೋದಲ್ಲ. ಮುಖ್ಯವಾಗಿ ಮೇಷ ಇಡಬೇಕು, ಅದಕ್ಕೊಂದು ಲೆಕ್ಕ ಇದೆ. ನೀವೊಂಥರ ಶಾಂತಿ ಪ್ರಿಯರು, ಇನ್ನೊಬ್ರಿಗೆ ಶಾಂತಿ ಕೆಡಿಸಿ ಬದುಕೋದಿಲ್ಲ. ಅಂಥದ್ದು ನಿಮ್ಮನ್ನು ಶಾಂತಿ ಕೆಡಿಸ್ಲಿಕ್ಕೆ ಅಲ್ಲೊಂದು ಏನಾದ್ರೂ ಒಂದು ನಡೀತಲೇ ಇರುತ್ತೆ. ಸೊ ನೀವು ಪಟಪಟ ನೇರ ಆ ಬೆಂಕಿಗೆ, ನೀವು ಯಾರ ಜೊತೆಲಿದ್ರೆ ಅದೃಷ್ಟ ಗೊತ್ತಾ? ನಿಮಗೆ 2 ರಾಶಿಗಳವರು ಅದೃಷ್ಟ ತಂದು ಕೊಡ್ತಾರೆ ಅವ್ರ ಜೊತೆಲಿ ಇರ್ಬೇಕು. ಒಂದು ಸಿಂಹ ರಾಶಿ. ಎಸ್, ಅಂತ ಸುಬ್ರಹ್ಮಣ್ಯರಿಗೆ ಶಿವಯ್ಯ ಎಲ್ಲ ಜ್ಯೋತಿಷ್ಯ, ಉಪನಿಷತ್ತು, ವೇದ, ಇನ್ನೊಂದು ಎಲ್ಲ ಆ ವಿದ್ಯೆಗಳು. ಈಶಾನಾಂ ಸರ್ವ ವಿದ್ಯಾನಂ, ಸರ್ವ ವಿದ್ಯೆಗಳಿಗೆ ಮೂಲ ಸ್ವರೂಪ ನನ್ನ ಶಿವಯ್ಯ, ನನ್ನ ಸದಾಶಿವಯ್ಯ, ನನ್ನ ಶಂಕರ, ನನ್ನ ಬೋಲಾ ಶಂಕರ. ಆತನಿಂದಲೇ ಎಲ್ಲ ವಿದ್ಯೆ ಬಂದಿತ್ತು. ಸುಬ್ರಹ್ಮಣ್ಯರಿಗೆ ತಿಳಿಸ್ತಾರೆ. ಕಲಿಸಿದ ಮೇಲೆ ಓಂಕಾರದ, ಮುಖ್ಯವಾಗಿ ಓಂಕಾರದ ಅರ್ಥವೇನು ಅಂತ ಕೇಳ್ತಾರೆ. ಆಗ ಸುಬ್ರಹ್ಮಣ್ಯರು ಒಂದು ಮಾತು ಹೇಳ್ತಾರೆ.
ಈಗ ನೀವು ನನ್ನನ್ನು ಪ್ರಶ್ನೆ ಕೇಳ್ತಿದ್ದೀರಿ ಅಂದ್ರೆ ನೀವು ಯಾವ ರೀತಿಯಲ್ಲಿ ಕೇಳ್ತಿದ್ದೀರಿ ನೋಡಪ್ಪ. ಪ್ರಶ್ನೆ ನಾನು ಕೇಳ್ತಿದ್ದೀನಿ ಅಂದ್ರೆ ನಾನೊಬ್ಬ ವಿದ್ಯಾರ್ಥಿ. ಹಾಗಾದ್ರೆ ನಾನು ಯಾರು? ಗುರುವಾಗಿ ಬಿಟ್ಟೆ. ಸೊ ಹಾಗಾದರೆ ನೀವು ಮೇಲೆ ಕುಳಿತುಕೊಂಡು ಕೇಳಬಹುದಾ ಅನ್ನತಕ್ಕಂಥದ್ದು. ಇಲ್ಲಪ್ಪ, ನೀವು ನಂಬಲ್ಲ. ತನ್ನ ಮಗನಿಂದ ಆ ಓಂಕಾರ ಶಿವಯ್ಯನು ಗೊತ್ತಿಲ್ಲದ್ದ ಆ ಒಂದು ಓಂಕಾರದ ಶಕ್ತಿಯ ಬಗ್ಗೆ ಸುಬ್ರಹ್ಮಣ್ಯರಿಂದಲೇ ಹೇಳಿಸಲು ಶಿವಯ್ಯ ಕೆಳಗಡೆ ಕುತ್ಕೋತಾರೆ. ತನ್ನ ಪೀಠದಲ್ಲಿ ಸುಬ್ರಹ್ಮಣ್ಯರನ್ನ ಕುಂದರಿಸ್ತಾರೆ. ಅದು ನನ್ನ ಶಿವಯ್ಯ. ಒಂದು ತಂದೆಗೆ ತನ್ನ ಮಕ್ಕಳು ಸೋಲ್ಸೋದು ಯಾವಾಗ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ತನ್ನ ಮಗ ತನಗಿಂತಲೂ ದೊಡ್ಡವನಾದಾಗ, ದೊಡ್ಡ ಹೆಸರು, ದೊಡ್ಡ ಪದವಿ, ದೊಡ್ಡ ಗೌರವ, ಅದು ಕೊಡೋ ಒಂದು ಆನಂದ ಇದೆಯಲ್ಲ, ಅದು ಬೇರೆ. ತನ್ನ ಮಗ ತನ್ನನ್ನ ಪಾಂಡಿತ್ಯದಲ್ಲಿ ತನಗಿಂತಲೂ ಎಂಥ ಮಗ ಸ್ವಾಮಿ, ಎಂಥ ಮಗಳು ಸ್ವಾಮಿ ಅಂದಾಗ ಆ ತಂದೆಗೆ ಸಿಗೋ ಒಂದು ಆನಂದ ಇದೆಯಲ್ಲ, ಅದು ಬೇರೆಯೇ. ನೀವು ನಂಬಲ್ಲ. ನನ್ನ ತಂದೆಯ ಕಣ್ಣುಗಳಲ್ಲಿ ನಾನು ಅದನ್ನು ನೋಡಿದ್ದೇನೆ. ನನ್ನ ಅಜ್ಜನ ಕಣ್ಣುಗಳಲ್ಲಿ ನಾನು ನೋಡಿದ್ದೇನೆ. ನನ್ನ ಗುರುಗಳ ಕಣ್ಣುಗಳಲ್ಲೂ ನೋಡಿದ್ದೇನೆ. ಈಗ ಅಂದಿದ್ದಾರೆ ನನ್ನ ಗುರುಗಳು, ಏನೋ ಇದು ಅನ್ನತಕ್ಕಂಥದ್ದು. ಕೆಲವರಿದ್ದಾರೆ ಕಾಲು ಎಳೆದಿದ್ದುಂಟು, ಆದರೆ ಕೆಲವು ಗುರುಗಳು ನಾನು ಮರಿಲಿಕ್ಕಾಗಲ್ಲ. ಸಾಧಿಸ್ಬಿಟ್ಟೆ ಕೋಣ, ನಮಗ್ ಮೇರಿತ್ತು, ಎಲ್ಲಿಗೋಗಿ ನಿಂತು ಬಿಟ್ಟಿದ್ದೀಯೋ ಅಂತ. ಇದು ನನ್ನ ವಿದ್ಯೆ ಅಲ್ಲ ಗುರುಗಳೇ, ನೀವು ಕೊಟ್ಟಿದ್ದು ಅಂತ. ನನ್ನ ತಾಯಿ ಕಣ್ಣಲ್ಲಿ ನಾನು ಆನಂದ ಬಾಷ್ಪವನ್ನು ನೋಡಿದ್ದೇನೆ. ಯಾವ ಜನ್ಮದ ಪುಣ್ಯವೋ ಏನೋ ನಿಮ್ಮ ಆಶೀರ್ವಾದ ಮಕ್ಕಳೇ. ಆ ಯೋಗ್ಯತೆ, ಯೋಗ ಎಲ್ಲ ದೈವ ಕೊಟ್ಟಿರೋದು, ಅದು ನೀವು ಕೊಟ್ಟಿರೋದು. ನನ್ನ ಹೆತ್ತ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿರೋದಕ್ಕೆ ಒಂದಷ್ಟು ಸಂಸ್ಕಾರ ಬಂದಿರ್ಬೋದು. ಆಗಾಗ ಈ ಎಡವಟ್ಟು ಮಂಗ ಕೆಲವೊಂದು ಏನೇನೋ ಹೇಳ್ಕೊಳತ್ ನಾಚಿಕೆ, ಸಂಕೋಚ. ನನ್ನ ಪತ್ನಿ ವಿವೇಚನೆ ಇಲ್ಲ, ಇದು ಏನಪ್ಪಾ ನೀನು ಅನ್ನತಕ್ಕಂಥದ್ದು. ಇದು ಸತ್ಯವೇ. ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನು? ಸೊ ಅಂತ ಮೇಷಕ್ಕೆ ಸಿಂಹದವರ ಜೊತೆಯಲ್ಲಿದ್ದರೆ ನೀವೆಲ್ಲಿದ್ದರೂ ಪ್ರಕಾಶಿಸುವುದು. ನಿಮ್ಮ ಘನತೆ, ಗತ್ತು, ತೂಕ ಅದು ಬೇರೆ ತಾಕತ್ತು. ಹೌದು, ಶಿವನೇ ನಿಮ್ಮ ಜೊತೆಯಲ್ಲಿ, ರುದ್ರನೇ. ಅಬ್ಬೋ, ಇದಕ್ಕೆ ನಿಮ್ಮ ಆ ಬೆಂಕಿಗೆ ಮೇಷರಾಶಿಯವರು ನಾವು ಹೇಳ್ತಿರ್ತೇವೆ, ಅದು ರುದ್ರ ದಿಗ್ಬಂಧ ಕಟ್ಟಿ ಮನೆಯಲ್ಲಿ ವಿಶೇಷವಾಗಿ ದಕ್ಷಿಣದ ದಿಕ್ಕಿಗೆ ಕಟ್ಟೋದು ತುಂಬಾ ಉತ್ತಮ. ನೈಋತ್ಯ. ನೀವು ದಕ್ಷಿಣಕ್ಕೆ ಒಂದು ಅಧಿನೇತ ಸುಬ್ರಹ್ಮಣ್ಯ, ಆ ಅಗ್ನಿಕಾರಕ ಅನ್ನತಕ್ಕಂಥದ್ದು. ಪೃಥ್ವಿ ತತ್ವದ ಒಂದು ಅಗ್ನಿ ತತ್ವದ ಒಂದು ಶಿಕೆ. ಜಲ, ಅಗ್ನಿ, ಪೃಥ್ವಿ, ವಾಯು ಅಂತ ಹೇಳ್ತಾರೆ ವಿಶೇಷವಾಗಿ. ಸೊ ನೀವು ಆ ಅಗ್ನಿ ತತ್ವ ಇನ್ಯಾರ್ಯಾರೋ ಜೊತೆಲಿ ಇದ್ಬಿಟ್ರೆ ಅಂದ್ರೆ ಅಯ್ಯೋ ದುಶ್ಮನ್ ಅಂದ್ರೆ ಇದೆ ಮೇಷರಾಶಿಯವರಿಗೆ, ನೆನ್ಪಿಟ್ಕೊಳ್ಳಿ. ಆದರೆ ಮಿತ್ರರು ಯಾರಿದ್ದಾರೆ ನಿಮಗೆ, ಆ ಒಂದು ಶಕ್ತಿಗೆ ಅಲ್ಲೊಂದು ದೊರೆ ಇರಬೇಕು ಅಂದ್ರೆ ಸಿಂಹರಾಶಿಯವರು ಇರ್ಬೇಕು ನಿಮ್ ಜೊತೆಲಿ. ಮೇಕ್ ಶೂರ್ ರೈಟ್ ಫ್ರೆಂಡ್ಸ್ ಅಂತೀವಿ ನಾವು. ನಿಮ್ ಜೊತೆಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ನೀವು ಅರ್ಧ ಯುದ್ಧ ಗೆದ್ರ ಸೋತ್ರ ಅಂತ. ಕೃಷ್ಣ ಅರ್ಜುನರ ಜೊತೆಲಿ ಇದ್ದ ಒಂದೇ ಕಾರಣಕ್ಕೆ ಪೂರ್ತಿ ಯುದ್ಧ ಗೆದ್ದು ಬಿಟ್ರು. ಇಷ್ಟಗೂ ಸಾರಥಿ. ಅದೇ ಶಲ್ಯ ಸಾರಥಿ. ಕರ್ಣಾರ್ಧ ಯುದ್ಧ ಸೋತಿದ್ದೆ ಶಲ್ಯನಿಂದ. ಅವನನ್ನ ಚುಚ್ಚಿ, ನೀನ್ ಸೂತ ಪುತ್ರ, ನಿನ್ನ ಯೋಗ್ಯತೆಗೆ ನಾನು ಸಾರಥಿಯನೋ ಮೇಲೆ ಕುತ್ಕೊಂಡು ನಾನು ಹೋಗಿದ್ದೆ, ನಾನು ಮಾಡಿದ್ದೆ. ಯಾಕಂದ್ರೆ ಸಾರಥಿಗೆ ಯುದ್ಧ ಮಾಡ್ತಿರ್ಬೇಕಾದಾಗ ಕಾಲಿನಿಂದ ಹೇಳ್ತಿರ್ಬೇಕಾಗುತ್ತೆ, ಹಿಂಗ್ ಟಚ್ ಮಾಡಿಬಿಟ್ಟು. ಹಾಗಂದ್ರೆ ಹಿಂಗ್ ಬಾಣ ಬಿಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಹಿಂಗ್ ಬರ್ತಿದೆ ಅಂತ ಹೇಳಿದಾಗ ಈ ಕಡೆ ತಿರುಗಿಸು ಅಂತ ಹೇಳಕ್ಕಾಗಲ್ಲ. ಬಾಣಗಳು ಎತ್ತೋದು, ಈಟಿಗಳು ಎತ್ತೋದು, ಈ ತರದಿರುತ್ತೆ. ಕಾಲು ಗೀಲು ನಿಮ್ ಕಾಲಲ್ಲಿ ನನ್ನ ಕೃಷ್ಣಯ್ಯ ಒದಿಸ್ಕೊಂಡಿದ್ದಾರೆ ಅರ್ಜುನನ ಹತ್ರ. ಅದೇ ಸಾರಥ್ಯ ಅಂದ್ರೆ, ಕೃಷ್ಣ ಸಾರಥ್ಯ ಅಂದ್ರೆ ನೋಡಿ ಯಾರು ಮಾಡುದು, ಕುದುರೆ ಲದ್ದಿ ತೆಗಿಯೋದು, ಅವೆಲ್ಲ ನಮ್ಗೆ ಹೇಳಬೇಡ. ಅವನ ಏನೊಬ್ಬ ಸೂತ ಪುತ್ರ ಕಣ.
ನಿನ್ನ ಯೋಗ್ಯತೆ ಏನು, ಅರ್ಜುನನಿಗೆ ಸಮಾನ ನೀನು. ಈ ರೀತಿ ಹೆಜ್ಜೆ ಹೆಜ್ಜೆಗೂ ಅವನನ್ನ ಆ ಯುದ್ಧದಲ್ಲಿ ಕರ್ಣ ಅರ್ಧ ಬೀಳಲಿಕ್ಕೆ ಕಾರಣ ಶಲ್ಯ. ಅವನು ಮೊದಲೇ ಮನಸ್ಸು ಒಂಥರ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ, ಅರ್ಧರ್ಧ ಭಯಗಳು, ಅರ್ಧರ್ಧ ವಿಜಯಗಳು. ತಾನು ನಿರ್ಧಾರ ಮಾಡಿಬಿಟ್ಟಿದ್ದ, ಗೊತ್ತು ನಾನು ಯಾರ ಪರವಾಗಿ ನಿಂತಿದ್ದೇನೆ, ಅಧರ್ಮದ ಪರವಾಗಿ ನಿಂತಿದ್ದೇನೆ, ಆಡಬಾರ್ದು ಮಾತುಗಳು ಆಡ್ಬಿಟ್ಟಿದ್ದೇನೆ, ಉರಿತಿರೋ ಬೆಂಕಿಗೆ ತುಪ್ಪ ಸುಡು, ಎಲ್ಲ ಗೊತ್ತು. ಕೃಷ್ಣರ ಹತ್ರ ನಿವೇದನೆ ಮಾಡಿಕೊಳ್ಳುತ್ತಾನೆ. ಇದಾಗಬಾರದಿತ್ತು ಕೃಷ್ಣ, ಆ ತಾಯಿ, ಆ ಜಗನ್ಮಾತೆ ಸ್ವರೂಪಕ್ಕೆ ಏನ್ ಮಾಡೋದು, ಅದಕ್ಕೆ ಅಂತ್ಯ ಆಗಿತ್ತು. ಸೊ ಮೇಷರಾಶಿ ಮುಖ್ಯವಾಗಿ ಸಿಂಹದವರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅರ್ಧ ಗೆಲುವು ಗೆದ್ದಾಗಿ. ಇನ್ನರ್ಧ ಗೆಲುವು ಗೆಲ್ಲಬೇಕಾ? ಯಾರು ಗೊತ್ತಾ? ಧನುಸು ರಾಶಿಯವನ್ನ ಇಟ್ಕೊಳ್ಳಿ. ಹೌದು, ಶಿವಯ್ಯ ದಕ್ಷಿಣಾಮೂರ್ತಿ ಸ್ವರೂಪವಾಗಿ ದರ್ಶನ ಕೊಟ್ಟಂತ ಭಾವ. ಅರ್ಜುನ ಅಷ್ಟು ದೊಡ್ಡ ಶಕ್ತಿ ಬಲ ಪಡೆದಿದ್ದಕ್ಕೆ ಕಾರಣ ದ್ರೋಣಾಚಾರ್ಯರು ತನ್ನ ಮಗನ ಮೇಲಿಗಿಂತಲೂ ಅರ್ಜುನನ ಮೇಲೆ ಹೆಚ್ಚು ಮಮಕಾರ, ಪ್ರೀತಿ, ಒಂದು ನಂಬಿಕೆ. ಅದನ್ನ ದುರುಪಯೋಗ ಮಾಡೋದಿಲ್ಲ. ನೋಡಿ, ಅಶ್ವತ್ಥಾಮನಿಗೆ ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ಉಪಾಸನಾ ಶಕ್ತಿಯನ್ನು ಕೊಡ್ತಾರೆ. ಅಸ್ತ್ರಗಳದು, ದೇವಾಸ್ತ್ರಗಳದು. ಎಲ್ಲೆಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಯಾವಾಗಂದ್ರೆ ಯಾವಾಗ ಅದನ್ನ ಬಳಸುವ ಹಾಗಿಲ್ಲ. ಅದು ಕೃಪಿ ಮಾಡೋ ಕೆಲಸ. ನನ್ನ ಮಗನಿಗೇನು ವಿಶೇಷತೆ ಹೇಳ್ಕೊಟ್ಟಿಲ್ಲ, ಹಾಗೆ ಅವನು ರುದ್ರಾಂಶ ಸ್ವರೂಪ, ರುದ್ರ ತಪಸ್ಸಿನಿಂದ ಹುಟ್ಟಿರೋದು, ಹಾಗೆ ಹೀಗೆ. ನೀವು ಹುಟ್ಟುವಾಗಲೇ ಒಂದು ಮಣಿ, ಎರಡೂ ಕಣ್ಣುಗಳ ಮಧ್ಯದಲ್ಲಿ, ಶಿವಯ್ಯನಿಗೂ ಮೂರನೇ ಕಣ್ಣು ತರ ಅಶ್ವತ್ಥಾಮ. ಅದನ್ನೇ ಮಹಾಭಾರತದ ಕಟ್ಟ ಕಡೆಯಲ್ಲಿ ಆ ಮಣಿ ಕಿತ್ತು ಬಿಡೋದು ಕೃಷ್ಣರು. ಅದಿರೋದಕ್ಕೆ ತಾನೇ ನೀನು ಈ ಪ್ರಕಾಶ, ಅಂಥದೊಂದು ದಿವ್ಯ ತೇಜಸ್ಸು. ಆಚಾರ್ಯನಾಗಬೇಕಾದವನು ಹಾಳು ಮಾಡಿಟ್ಕೊಂಡ. ಯಾರೂ ಮಾಡದಂತ ಒಂದು ಬೀಭತ್ಸವನ್ನೆಲ್ಲ ಮಾಡಿಬಿಟ್ಟ ಕಟ್ಟ ಕಡೆಯ ದಿನ. ಮತ್ತೇನಾದ್ರೂ ಪಾಂಡವರು ಸಿಕ್ಕಿದ್ದಿದ್ರೆ, ಅದಕ್ಕೆ ಹೇಳೋದು, ಕೆಲವು ಹುಟ್ಟುವಾಗಲೇ ನಾವು ಹೇಳ್ತೇವೆ ಆಚಾರ್ಯ ಕುಟುಂಬ, ಆಚಾರ್ಯ ಬುದ್ಧಿಯೇ ಬರಲಿಲ್ಲ, ಪೆದ್ದುಕೊಂಡು ನಕುಲನ್ ಕೈಯಲ್ಲಿ ಹೊಡೆಸ್ಕೋತಾರೆ. ನಾವು ಹೇಳ್ತೀವಿ ಅಶ್ವತ್ಥಾಮನಿಗೆ ಸೋಲಿಲ್ಲ ಅಂತ. ನೀವು ನಂಬೋಲ್ಲ. ಈ ಒಮ್ಮೆ ಇವರಿಗೆ ಒಂದೊಂದು ವರ್ಷಕ್ಕೆ ದ್ರೌಪದಿಗೆ ವ್ಯಾಸರೇ ನಿಂತು, ನಾರದರೇ ನಿಂತು ಅಲ್ಲೊಂದು ಪರಿಹಾರ ಮಾಡಿಸ್ತಾರೆ. ಹಾಗಾದ್ರೆ ಅಂಥ ದಿವ್ಯ ತೇಜಸ್ಸು ದ್ರೌಪದಮ್ಮ. ಅದಕ್ಕೋಸ್ಕರ ಕಾಯ್ತಿದ್ದಾರೆ. ಎಲ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಹೊಡೆದಾಡ್ಕೊಬಿಟ್ರೆ, ಆ ಅಂದಕ್ಕೆ ಇವರೆಲ್ಲ ಹೊಡೆದಾಡ್ಕೊಂಡ್ರೆ ಪಂಚಪಾಂಡವರಲ್ಲಿ ನನ್ನ ಹೆಂಡ್ತಿ ನಾನು ಮುದ್ದು ಮಾಡ್ಬೇಕು, ನಾನು ಹೋಗಿ ತಿನ್ನಿಸ್ಬೇಕು, ನಾನು ಹೋಗಿ ಮಲಗಬೇಕು ಅಂತ. ಇಂದ್ರಾಣಿ ಆಕೆ ನೆನಪಿಟ್ಟುಕೊಳ್ಳಿ. ಅಂತ ಒಂದು ಅಯೋನಿಜೆ, ಅಗ್ನಿ ಸಂಭೂತೆ, ಅಗ್ನಿಯಿಂದ ಹುಟ್ಟಿರೋದು ಜಗಜ್ಜನನಿ. ಆ ಒಂದು ನೋಡ್ತಿದ್ರೆ ಎಲ್ರಿಗೂ ಅದಕ್ಕೆ ಅಷ್ಟಿಲ್ಲದ್ರೆ ದುರ್ಯೋಧನ ಹಿಂಗೆ ಪಂಚೆ ಎತ್ತು ಬಿಟ್ಟು ಬಾ ಇಲ್ಲಿ ಕುತ್ಕೋ ಅಂತ ನಾವು. ಅದಕ್ಕೆ ಅದೇ ತೊಡೆ ಮುರಿದು ಸಾಯಿಸ್ತೀನಿ ಅಂತ ಭೀಮ ಪ್ರತಿಜ್ಞೆ ಮಾಡೋದು. ಅಂಥದೊಂದು ಆಕರ್ಷಣೆ. ಅಷ್ಟಿಲ್ಲದಿದ್ರೆ ಸೈಂಧವ ಖುದ್ದು ದುರ್ಯೋಧನನ ತಂಗಿ ಗಂಡ, ದುಶ್ಯಲೆಯ ಗಂಡ ದ್ರೌಪದಿಯನ್ನ ಇವರು ವನವಾಸಕ್ಕೆ ಬಂದಾಗ ಎಳ್ಕೊಂಡು ಹೋಗೋದು. ಯೋಚನೆ ಮಾಡಿ ನೋಡಿ, ಏನಾಗ್ಬೇಕು. ಆಕೆ ಹೇಳ್ತಾಳೆ, ನೀನು ನನಗೆ ಅಣ್ಣಯ್ಯ ಆಗ್ಬೇಕು, ಏನು ಮಾಡ್ತಿದ್ದೀಯ ಅಂತ. ಅವೆಲ್ಲ ಇಲ್ಲ, ಮುಗಿಸಿದ್ಮೇಲೆ ನೀನು ಅಣ್ಣ ಅಂತ ಕರಿ ಅಂತಾನೆ. ನೋಡಿ, ಆ ಕಾಲದಲ್ಲೂ ಇತ್ತು. ಮುಗಿದ ಮೇಲೆ ಅಣ್ಣ ಅಂತ ಕರ್ಕೋ, ಈಗ ನನ್ನ ಜೊತೆ ಮಲಗ್ಬಿಡು ಅಂತ. ಇದಿದೆ ಆ ಕಾಮದ ನಶೆ ಏರಿದಾಗ ಯಾರಿಗೂ ಕಂಟ್ರೋಲ್ ಇರಲ್ಲ. ಸ್ವಂತ ಅಣ್ಣನ ತರ ಆಗ್ಬೇಕು. ದುಶ್ಯಲೆ ಏನಾಗ್ಬೇಕು? ದುರ್ಯೋಧನನಿಗೆ ತಂಗಿ. ಯಾವಾಗ ದುರ್ಯೋಧನನಿಗೆ ತಂಗಿ ಆಯ್ತೋ, ದೊಡ್ಡಪ್ಪನ ಮಗಳು ಪಾಂಡವ್ರಿಗೆ ಏನಾಗ್ತಾಳೆ? ದುಶ್ಯಲೆಯು ತಂಗಿ. ಅವ್ರಿಗೂ ಒಂದೇ ತಂಗಿ. ಅವಳ ಗಂಡ ಯಾರು? ಸೈಂಧವ. ಆಗೇನಾಗ್ತಾನೆ? ತಂಗಿ ಗಂಡ ಭಾವ ಆಗ್ತಾನೆ. ಒಂದು ರೀತಿಯಲ್ಲಿ ದ್ರೌಪದಿಗೆ ಏನಾಗ್ತಾನೆ? ಅಣ್ಣಯ್ಯ ಆಗ್ತಾನೆ. ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಅದಿದೆ, ಹೌದಲ್ವಾ? ಯೋಚನೆ ಮಾಡಿ ನೋಡಿ. ಅಂಥದ್ದು ಅವನು ಇದು ಮಾಡ್ತಾನೆ. ಇದನ್ನ ತಿಳ್ಕೊಂಡೆ ಒಬ್ಬೊಬ್ರು ಒಂದೊಂದು ವರ್ಷ ಸಂಸಾರ ಮಾಡಬೇಕು ಅಂತ. ಒಮ್ಮೆ
ಎಲ್ಲರೂ 5 ಜನ ಒಂದೇ ಬಾರಿ ಬೇಡ, ಹೊಡೆದಾಡ್ಕೊಬಿಡ್ತೀರ, ಇದು ಕೆಟ್ಟೋಗುತ್ತೆ. 1 ವರ್ಷ ನೀವಿರುವಾಗ 4 ಜನರು ಆಕೆಗೆ ತಿರುಗಿ ಕೂಡ ನೋಡಬಾರ್ದು. ಸೊ ಈ ರೀತಿ ಒಂದು ನಿಯಮ ಹಾಕೊಡ್ತಾರೆ. ಅಂಥದ್ದೇ ಒಮ್ಮೆ ಆದಾಗ ಅರ್ಜುನ ಧರ್ಮರಾಯರ ಜೊತೆಯಲ್ಲಿ ದ್ರೌಪದಿ ಇದ್ದಾಗ ಹೋಗ್ಬಿಟ್ಟು ಆತ ಇದು ತೀರ್ಥಕ್ಷೇತ್ರಕ್ಕೆ ಹೋಗೋದು, ತೀರ್ಥಯಾತ್ರೆಗೆ. ಅಂಥದ್ದೇ ಒಂದು ಸಂದರ್ಭ ನಕುಲನ್ಗೆ ಬಂದಿರುತ್ತೆ. ಅವನಿಗೂ 1 ವರ್ಷ ಹೆಂಡತಿ ದ್ರೌಪದಿ. ಒಮ್ಮೆ ಮಳೆಗಾಲ, ಜೋರ್ ಮಳೆ, ಹೊರಗಡೆ ಹೋಗಿರ್ತಾನೆ. ಏನೋ ಕೆಲಸಗಳು ಆತನಿಗೆ. ಅಯ್ಯೋ ಮಳೆ ಬರ್ತಿದೆಯಲ್ಲ ಅಂತಲ್ಲ, ದ್ರೌಪದಿ ದೇವಿ ಟವಲೆಲ್ಲ ಎತ್ಕೊಂಡು ಹೊರಗಡೆ ಬಂದು ಕಾಯ್ತಿರ್ತಾಳೆ. ಬರ್ತಾನೆ ಕುದುರೆಯಲ್ಲಿ, ಬಂದು ಇಳಿದ್ರೆ ಬೆವರ್ತಿರ್ತಾನೆ. ಎಷ್ಟು ಜೋರು ಮಳೆ ಅಂದರೆ ಒಂದೇ ಒಂದು ಹನಿ ನೀರು ಅವನ ಮೇಲೆ ಬಿದ್ದಿರೋಲ್ಲ. ಬಡ್ಡೆ ಕೊಟ್ಟರೆ ಇದೆಲ್ಲ ಏನು ಬೇಕಿಲ್ಲ ನಡಿಯಮ್ಮ ಅಂತ. ಏನ್ರಿ ನಿಂದೆ ಇಲ್ವಲ್ಲ, ಇದೇನಿದು ವಿಚಿತ್ರ ಅಂದ್ರೆ, ವಿಚಿತ್ರ ಅಲ್ಲ, ನನಗೊಂದು ವಿಶೇಷ ವಿದ್ಯೆ ಗೊತ್ತಿದೆ ಅಂತ. ಏನು? ನನ್ನ ವೇಗ ಅಶ್ವದ ಮೇಲೆ ಕುಳಿತಾಗ, ಕುದುರೆ ಮೇಲೆ ಕುಳಿತಾಗ, ನಾನು ಕುದುರೆ ಓಡಿಸೋವಾಗ ಮಳೆ ಏನಾದರೂ ಬಂತು ಅಂದ್ರೆ ನನ್ನ ವೇಗ ಹೇಗಿರುತ್ತೆ ಅಂದ್ರೆ, ಒಂದು ಹನಿ ಬಿದ್ದು ಇನ್ನೊಂದು ಹನಿ ಬೀಳುವಷ್ಟಲ್ಲ ಆ ಸೆಂಟ್ರಲ್ ಬರ್ತೀನಿ ಗ್ಯಾಪಲ್ಲಿ. ಅದು ಆತನ ವೇಗ, ಲೆಕ್ಕ ಹಾಕೊಳ್ಳಿ. ಅದು ನಕುಲನ ಅಶ್ವಕ್ಕೆ ಸಂಬಂಧಪಟ್ಟಂತ ಅಶ್ವವಿದ್ಯ. ಅಶ್ವವನ್ನು ನಂಗೆ ಓಡಿಸ್ಬಲ್ಲ. ಒಂದು ಹನಿ ಬಿದ್ದು ನೆಲಕ್ಕೆ ಇನ್ನೊಂದು ಹನಿ ಬೀಳುವಷ್ಟಲ್ಲ ಆ ಗ್ಯಾಪಲ್ಲಿ ಬರ್ತಾನೆ. ಹನಿ ಒಂದೇ ಸಲ ಹಿಂಗೆ ಬೀಳೋಲ್ಲ, ನಮಗೆ ಶವರಲ್ಲಿ ಬಿದ್ದ ಹಾಗೆ. ಮಳೆ ಹೆಂಗಂದ್ರೆ ತೊಟ್ಟು ಬೀಳೋದು. ಈ ತೊಟ್ಟು ಬಿದ್ದು ಈ ತೊಟ್ಟು ಬೀಳೋಷ್ಟಲ್ಲ ಈ ಕ್ರಾಸಸ್, ಇನ್ನೊಂದು ತೊಟ್ಟು ಬರೋಷ್ಟಲ್ಲಿ ಈ ಕ್ರಾಸಸ್. ಯೋಚನೆ ಮಾಡಿ ನೋಡಿ, ಅಂತ ಒಂದು ನಕುಲ ಮಹಾಭಾರತದ ಒಂದು ಕಾಲಘಟ್ಟದಲ್ಲಿ ಯುದ್ಧ ನಡೆಯುವಾಗ ಮಂಡಲಾಕಾರವಾಗಿ ಹೇಗೆ ಸುತ್ತಿರ್ತಾನೆ ಅಂದ್ರೆ, ಅಶ್ವತ್ಥಾಮ ಸುಸ್ತಾಗಿ ಓಡೋಗ್ಬಿಟ್ಟಿರ್ತಾನೆ. ಏನೋ ಇವನು ಅಂತ ಸಿಗ್ತಾನೆ ಇಲ್ಲ, ಅವನು ಅಷ್ಟು ವೇಗವಾಗಿ ಹೋಗ್ತಿರ್ತಾನೆ. ಇಷ್ಟಕ್ಕೂ ರುದ್ರಾಂಶ ಸಂಭೂತ ಅಜೇಯ, ಜನ್ಮದ ಒಂದು ರುದ್ರ ಪ್ರಸಾದ, ಇದೆಲ್ಲ ಹೇಳ್ಕೊಂಡಂತ ಗೊತ್ತಿತ್ತು ದ್ರೋಣಾಚಾರ್ಯರಿಗೆ ತಮ್ಮ ಮಗನಲ್ಲಿ ಎಷ್ಟು ಶಕ್ತಿ ಅಂತ. ಅಂಥದ್ದವನು ನಾರಾಯಣಾಸ್ತ್ರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ನೋಡಿ, ಅರ್ಜುನ ಮಾಡಲ್ಲ. ನೀವು ಗಮನಿಸಿ ನೋಡಿ, ಮಹಾಭಾರತದ ಯುದ್ಧದಲ್ಲಿ ಅಂತ ಯಾವುದೇ ಒಂದು ವಿಶೇಷ ಪಾಶುಪತಾಸ್ತ್ರ ಒಂದು ಬಿಟ್ಟಿದ್ರೆ ಮುಗೀತು. ಪರಮಾಣುಗಿಂತ 100 ಪಟ್ಟು ಅದು ಬ್ರಹ್ಮಾಂಡ ಮುಗೀತು, ಹೋಯ್ತು. ಪರಶಿವನು ಕೊಟ್ಟಿದ್ದು ಕೂಡ ಅದಕ್ಕೆ, ನನ್ನ ಶಿಷ್ಯ ಇದನ್ನು ದುರ್ಬಳಕೆ ಮಾಡೋಲ್ಲ ಅಂತ. ನರನಾರಾಯಣ ಸ್ವರೂಪ, ನರಸ್ವರೂಪ. ಅದಕ್ಕೆ ನಿಮ್ಮ ಶಕ್ತಿಯನ್ನ ಹದ್ದು ಬಸ್ತಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ಸರಿಯಾಗಿ ಬಳಕೆ ಆಗ್ಬೇಕು ಅಂದ್ರೆ ನಿಮ್ಮ ಜೊತೆ ವಿಶೇಷವಾಗಿ ಧನುಸು ರಾಶಿ ಇರಬೇಕು. ಅವರು ಮಾತ್ರ ನಿಮ್ಮನ್ನ ಸದುಪಯೋಗ ಮಾಡಿಸ್ತಾರೆ. ದ ಗ್ರೇಟೆಸ್ಟ್ ಫ್ರೆಂಡ್ಸ್ ನಿಮಗೆ. ಹೌದು ಅಲ್ವೋ ಹೇಳಿ, ನಾನು ಹೇಳಿರೋದು ಇಷ್ಟು ಹೌದಾ ಅಲ್ವಾ? ನಿಮ್ಮ ಜೀವನದಲ್ಲಿ ನಡೆದಿರೋದು, ಎದುರಿಸಿರೋದು, ನಿಮ್ಗೆ ಆ ಕಣ್ದೃಷ್ಟಿ ಬಿದ್ದಿರೋದು. ನೀವು ನೋಡಿ, ಈ ಇಬ್ಬರನ್ನ ಪಕ್ಕದಲ್ಲಿ ನೀವು ಗಮನಿಸಿ ನೋಡಿ ಇದ್ರೆ ಬ್ಯೂಟಿಫುಲ್. ದಟ್ ಈಸ್ ಯೋರ್ ಪಕ್ಕಾ ಸ್ಟ್ರೆಂತ್. ನಿಮ್ಮನ್ನು ಸೋಲ್ಸೋರೇ ಇರಲ್ಲ. ಎಷ್ಟು ಜನಕ್ಕೆ ನಮ್ಮ ಮಾಲಿಕೆ ಇಷ್ಟ ಆಗಿದೆ, ಹೊಸದಾಗಿ ನೋಡ್ತಿರೋರು ದಯಮಾಡಿ ಬೆಲ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಕುಟುಂಬದಲ್ಲೂ ನಿಮ್ಮ ಸುತ್ತಮುತ್ತಲೂ ಯಾರೋ ಒಬ್ಬ ಮೇಷರಾಶಿ ಇರ್ತಾರೆ. ತಾಯಿ ಜೀವ, ಮಿತ್ರ ಜೀವ, ಬಂಧು ಜೀವ, ಅವರಿಗೂ ಕೂಡ ಇದು ಉಪಯೋಗಕ್ಕೆ ಬರಲಿ ಅಂತ ಕೇಳ್ಕೊತಾನೆ ಮಾಲಿಕೆ ಅಂತ ಹೇಳ್ತಾ